ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಬಗ್ಗೆ ಹೇಳೋದೇನೂ ಇಲ್ಲ, ಏಕೆಂದರೆ ನಿನ್ನೆ ವಿಡಿಯೋನೇ ಇವತ್ತು ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೆಲ್ಲ ವಿಶೇಷತೆ ಇದೆ ಅಂತ ನೋಡ್ಕೊಂಬರೋಣ. ಮನೆಯಿಂದ ಬರುವಾಗ ಮಾಡಿದ ಪ್ಲ್ಯಾನೇ ಒಂದು, ಬಟ್ ಇಲ್ಲಿ ಬಂದಮೇಲೆ ಚೇಂಜ್ ಆಗಿದ್ದೆ ಇನ್ನೊಂದು. ನಾನು ಈ ವಿಡಿಯೋನ ತುಂಬ ಲಾಂಗಾಗಿ ಹೇಳಿಯಲ್ಲ, ಏಕೆಂದರೆ ತುಂಬ ಲಾಂಗ್ ಆಗಿ ವಿಡಿಯೋನ ಹೇಳಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ. ಹಾಗಾಗಿ ಶಾರ್ಟ್ ಆ್ಯಂಡ್ ಸ್ವೀಟಲ್ಲಿ ಬೇಗ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತು ಕೊನೆವರೆಗೂ ಸ್ಕಿಪ್ ಮಾಡ್ದಲೇ ನೋಡಿ. ಇಲ್ಲಿ ನಾವು ಚಿನ್ನನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ಇದಕ್ಕಿಂತ ಹೆಚ್ಚು, ಚಿನ್ನಕ್ಕಿಂತ ಹೆಚ್ಚು ನಮ್ಗೆ ಅದು ಅಂತ ಅನಿಸ್ತು, ಅದನ್ನು ಸಹ ಒಂದು ಪರ್ಚೇಸ್ ಮಾಡಿದ್ದೀವಿ. ಏನು ಅಂತ ಕೊನೆವರೆಗೂ ನೋಡಿ, ವಿಡಿಯೋನ ಗೊತ್ತಾಗುತ್ತೆ ನಿಮಗೆ. ಒಂದು ರಿಂಗ್ ತೊಗೊಳ್ಳೋಣ ಅಂತ ಬಂದ್ವಿ, ಆದರೆ ಪ್ಲ್ಯಾನ್ ಚೇಂಜ್ ಆಯಿತು. ಒಂದು ರಿಂಗು ಮೂಗ್ನತ್ನ ತೊಗೊಂಡಿದ್ದೀನಿ. ನಾನು ಮೂಗ್ನತ್ನ ತೊಗೊಬೇಕು ಅಂತ ಅಂದ್ಕೊಂಡಿದ್ದೆ, ಹಾಗಾಗಿ ಇವತ್ತು ರಿಂಗು ಮೂಗ್ನತ್ನ ತೊಗೊಂಡಿದ್ದೀನಿ. ನನ್ನ ಮಗಳಿಗೆ ಸಿಲ್ವರ್ ಸೈಡ್ ಇಯರಿಂಗ್ಸ್ನ ತೊಗೊಂಡಿದ್ದೀವಿ. ಅವಳು ತುಂಬ ಇಷ್ಟಪಡ್ತಿದ್ಲು, ಸಿಲ್ವರ್ ಇಯರಿಂಗ್ಸೇ ಬೇಕು ಅಂತಿದ್ಲು. ಏಕೆಂದರೆ ಅವಳು ಆಲ್ರೆಡಿ ಸಿಲ್ವರ್ ಇಯರಿಂಗ್ಸ್ನ ಹಾಕಿದ್ದಾಳೆ. ಸೈಡ್ ಇಯರಿಂಗ್ಸು ಸಹ ಸಿಲ್ವರ್ದೇ ಬೇಕು ಅಂತ ಹೇಳ್ತಿದ್ಲು. ಇವತ್ತು ಅದನ್ನು ತೊಗೊಂಡು ಅವಳಿಗೆ ಕಿವಿ ಚುಚ್ಚೋಣ ಅಂತೇಳಿ ಕರ್ಕೊಂಬಂದಿದ್ದೀನಿ. ಚುಚ್ಬೇಕಾದ್ರೆ ಹಳ್ಳು ಆಯಿತಾ, ಚುಚ್ಬೇಕಾದ್ರೆ ಹಳ್ಳು ಸರಿ. ಏ ಕನ್ನಡ ವ್ಲಾಗ್ಸ್ ತಿರ್ಗಮ್ಮ ಇದೆ ಏನು ಅದು ಆಗಲ್ಲ ಅಂದ್ರೆ ಹಿಂಗ ಇಲ್ಲ ಕರೆಕ್ಟ್ ಇದೆ. ಆಗಲ್ಲ ಅಂದ್ರಲ್ಲ ಅದಕ್ಕೆ ಅಷ್ಟು ಕೊಟ್ಟಿದ್ದು ಆಗ್ತದೆ. ಇಲ್ಲ ಇದು ಹಾಕೊಳ್ಳಲ್ವಾ? ಚುಚ್ಚಿಸ್ಬೇಕು. ಇನ್ಸ್ಟಾಗ್ರಾಮ್ ನೋಡ್ಕೊಂತಿದ್ದೀನಿ, ಕರಿಯರ್ ಸದ್ಯಕ್ಕೆ ಗೋಲ್ಡ್ ಶಾಪಿಂಗ್ ಮುಗೀತು. ಗೋಲ್ಡ್ಗಿಂತ ಹೆಚ್ಚು ಇನ್ನೂ ಒಂದಿದೆ ಅಂತ ಆಗಲೇ ಹೇಳಿದ್ದೆ. ಅದು ಏನೂ ಅಲ್ಲ, ಟೈಮಿಗೆ ಕರೆಕ್ಟಾಗಿ ಹೊಟ್ಟೆಗೆ ಫುಡ್ ಬೀಳ್ತಾ ಇರಬೇಕು. ಆಗಲೇ ನಮ್ಮ ಆರೋಗ್ಯ ಚೆನ್ನಾಗಿರೋಕ್ಕೆ ಸಾಧ್ಯ. ಆರೋಗ್ಯಕ್ಕಿಂತ ಯಾವುದು ಹೆಚ್ಚಲ್ಲ ಅಲ್ವಾ? ಹಾಗಾಗಿ ನಾನು ಆ ಥರ ಹೇಳಿದೆ, ಗೋಲ್ಡ್ಗಿಂತ ಹೆಚ್ಚು ಅಂತ. ನಾವಿವಾಗ ಬಂದಿರೋದು ಹಾಸನಲ್ಲಿರೋ ದ ಫೇಮಸ್ ಗುಂಡಣ್ಣ ಬೇಕ್ರಿಗೆ. ನಾನು ಫಸ್ಟ್ ಟೈಮ್ ಬರ್ತಾ ಇರೋದಿಲ್ಲಿ. ಎಲ್ಲರೂ ಹೇಳೋರು ಗುಂಡಣ್ಣ ಬೇಕ್ರಿನಲ್ಲಿ ತುಂಬ ಚೆನ್ನಾಗಿರುತ್ತೆ. ಕೇಕು ಮೇಯ್ನು ಇಲ್ಲಿ ಹನಿ ಕೇಕು ಫೇಮಸ್ಸು. ಗುಂಡಣ್ಣ ಬೇಕ್ರಿನಲ್ಲಿ ಹನಿ ಕೇಕು ತುಂಬಾ ಫೇಮಸ್ಸು. ಬೇರೆ ಬೇಕ್ರಿಗಳಲ್ಲೆಲ್ಲ ನಾನು ತಿಂದಿದ್ದೀನಿ, ಇಷ್ಟನೇ ಆಗ್ತಿರ್ಲಿಲ್ಲ. ಏಕೆಂದರೆ ಶುಗರ್ ಸಿರಪ್ನ ಅವರು ಜಾಸ್ತಿ ಹಾಕ್ತಾಯಿದ್ರು, ತಿನ್ನೋದಕ್ಕೆ ಸ್ವಲ್ಪನೂ ಇಷ್ಟ ಆಗ್ತಾ ಇರಲಿಲ್ಲ. ಇಲ್ಲಿ ಬಂದು ಫಸ್ಟು ನಾವು ತೊಗೊಳ್ಳೋಣ ಅಂದ್ಕೊಂಡಿದ್ದೆ ಏನು ಹನಿ ಕೇಕು. ಹೇಗಿರುತ್ತೆ ನೋಡೋಣ ಅಂತ ಫಸ್ಟು ನಾವು ಹನಿ ಕೇಕ್ನೇ ತೊಗೊಬೇಕು ಅಂದ್ಕೊಂಡೇ ಬಂದಿದ್ದೆ. ಹಾಗಾಗಿ ಫಸ್ಟು ಹನಿ ಕೇಕ್ನೇ ತೊಗೊಂಡು ಟೇಸ್ಟ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು. 20 ರೂಪೀಸ್ ಪೀಸು, ಬಟ್ ತುಂಬ ಚೆನ್ನಾಗಿತ್ತು. ಪ್ರೈಸು ಅಷ್ಟೇ ಕಡಿಮೆ ಇದೆ, ಮತ್ತು ಟೇಸ್ಟ್ ಅಂತೂ ತುಂಬ ಚೆನ್ನಾಗಿದೆ. ಪ್ರೈಸ್ ಕಡಿಮೆ, ಟೇಸ್ಟ್ ಜಾಸ್ತಿ ಅಂತಾರಲ್ಲ ಹಾಗೆ ತುಂಬ ಚೆನ್ನಾಗಿತ್ತು. ಇನ್ನೂ ಒಳ್ಳೊಳ್ಳೆ ಕೇಕ್ಸ್ಗಳನ್ನೆಲ್ಲ ಮಾಡಿಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಮತ್ತು ಇದ್ರ ಜೊತೆಗೆ ನಾವೊಂದು ಚೀಸ್ ಗಾರ್ಲಿಕ್ ಬನ್ನ ತೊಗೊಂಡ್ವಿ, ಅದು ಸಹ ತುಂಬ ಚೆನ್ನಾಗಿತ್ತು. 60 ರೂಪೀಸು ಅಷ್ಟೇ. ಇದನ್ನೇನಾದರೂ ಡೊಮಿನೋಸಲ್ಲೆಲ್ಲ ನಾವು ಆರ್ಡ್ರ್ ಮಾಡ್ತೀವಿ ಅಂದರೆ 120 130 ಮಾಡ್ತಾರೆ ಅನಿಸುತ್ತೆ, ಆದರೆ ಅದಕ್ಕಿಂತ ಟೇಸ್ಟು ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ತಿಂದ್ಕೊಂಡು ಮನೆಗೆ ಪಾರ್ಸಲ್ನ ತೊಗೊಂಡು, ಮತ್ತು ಜಾಂಬನ್ನು ಕ್ರೀಮ್ ಬನ್ನು ತುಂಬ ಚೆನ್ನಾಗಿ ಮಾಡ್ತಾರೆ ಹನಿ ಕೇಕ್ ಜೊತೆಗೆ, ಅದನ್ನು ಸಹ ತೊಗೊಂಡು ನಾವು ಮನೆ ಕಡೆ ಹೊರಟ್ವಿ. ನಾವು ಹೊಟ್ಟೆ ತುಂಬ ತಿಂದ್ವಿ. ನಮ್ಮ ಆಯಾಬೂಸಗೆ ಹಾಕಿಲ್ಲ ಹೊಟ್ಟೆ ತುಂಬ ಅಂದ್ಬಿಟ್ಟು ಅವನು ಸ್ಟಾರ್ಟಿಂಗ್ ಟ್ರಬಲ್ ಕೊಡ್ತಾ ಇದ್ದಾರೆ. ಹಾಗಾಗಿ ಸ್ವಲ್ಪ ಅದನ್ನು ಒದ್ದು ರೆಡಿ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಹಿಂಗೆ ಹೋಗ್ಬೋದಾ? ಒಂದೇ ಅಲ್ಲೇನಾದ್ರು ಪೊಲೀಸ್ ಇದ್ದರೆ ಹೆಲ್ಮೆಟ್ ಹಾಕಿರೋ ನಮ್ಮಮ್ಮ ಪಕ್ಕ ಹಿಡಿತಾರೆ. ನೋಡಿದ್ರ ಗೈಸ್, ಬಾಡಿ ಅಲ್ಲ ಗಾಡಿ ಬಾಡಿನ ಕ್ರಾಸ್ ಆಯಿತು. ನಮ್ಮಮ್ಮ ಇವಾಗ ನಮ್ಮಮ್ಮ ಆಯಾ ಬೂಸನ್ ಎಲ್ಲಿ ಇದು ಮಾಡ್ತಾರೋ ಗೊತ್ತಿಲ್ವಲ್ಲ. ಎಲ್ಲೂ ಕಾಣ್ತಾ ಇಲ್ಲ. ಏನಕ್ಕೆ
ನೋಡಿದಾ ಫ್ರೀಯಾಗಿ ಕೊಡ್ತೀರಾ ಅಂದರೆ ಆಫರ್ ಇಟ್ಕೊಂಡು ಹಿಂಗೆ ನಿಂತಾಳೆ. ಯಾಕೆ ಬದಿಡಿಲಿ ಬೇಡ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ಫ್ರೀ ಇದ್ದಾಗ ಬಂದು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಎಲ್ರಿಗೂ ಬಾಯ್ ಬಾಯ್.